ಸಿಲಿಕಾನ್ ಸಿಟಿಗೂ ತಟ್ಟು ಬಿಟ್ಟಿದೆ ಗಲ್ಫ್ ಯುದ್ಧದ ಎಫೆಕ್ಟ್ಗಳು. ಈಗ ಅದರ ಪರಿಣಾಮಗಳು ಬೀಳ್ತಾನೇ ಇದೆ. ರಾಜ್ಯಕ್ಕೂ ಕೂಡ ಈಗ ಸಿಲಿಕಾನ್ ಸಿಟಿಗೂ ಗಲ್ಫ್ ಯುದ್ಧದ ಪರಿಣಾಮಗಳು ಬೀರ್ತಾ ಇದೆ. ಹೋಟೆಲ್ನಲ್ಲಿ ಎಲ್ಲಾ ಮೆನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತಿದ್ದಾರೆ. ಎಲ್ಲಾ ಮೆನುವನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಬೋರ್ಡೇ ಹಾಕಿಬಿಟ್ಟಿದ್ದಾರೆ. ಗಾಂಧಿನಗರದ ಈ ಸ್ಯಾಂಕ್ಟಮ್ ಹೋಟೆಲ್ನಲ್ಲಿ ನೋಟಿಸ್ ಅನ್ನ ಹೊರಡಿಸಿದ್ದಾರೆ ಅವರು. ಹೋಟೆಲ್ಗಳ ಮೆನುವಲ್ಲಿರುವಂತಹ ಆಹಾರಗಳಿಗೆ ಕೋಕ್ ಕೊಡಲಾಗಿದೆ. ಎಲ್ಲ ಮೆನು ಒಂದಿಷ್ಟು ನೂರಾರು ಬಗೆಯ ಫುಡ್ಗಳಿಗೆ ಸಂಬಂಧಪಟ್ಟಂತೆ ಇರುತ್ತೆ. ಆದರೆ ಅದು ಎಲ್ಲವನ್ನ ಕೊಡೋದಕ್ಕಾಗೋದಿಲ್ಲ. ಈ ಹೋಟೆಲ್ ಹೊರಡಿಸಿರುವಂಥ ನೋಟಿಸನ್ನು ಗಮನಿಸ್ತಾ ಇದ್ದೀವಲ್ಲ, ನಾವು ಕ್ಷಮೆ ಕೇಳ್ತೀವಿ. ನಮ್ಮ ಮೆನುವಲ್ಲಿ ಯಾವ್ಯಾವ ವಸ್ತುಗಳಂದರೆ ಪ್ರಮುಖವಾಗಿ ಆಹಾರಗಳಿದೆ ಅದನ್ನು ನಮ್ಮ ಹತ್ರ ಕೊಡೋದಕ್ಕಾಗೋದಿಲ್ಲ. ಈ ನಿಟ್ಟಿನಲ್ಲಿ ಸಮಸ್ಯೆ ಆಗಿದೆ. ಯುದ್ಧದ ಪರಿಣಾಮವಾಗಿ ಹೀಗೆ ಆಗ್ತಿರೋದು, ಕ್ಷಮೆ ಇರಲಿ, ಸಹಕರಿಸಿ ಅನ್ನೋದಾಗಿ ಹೇಳ್ತಿದ್ದಾರೆ. ಜೊತೆಲಿ ಕಾರಣ ಏನು? ಸಪ್ಲೈ ಸರಿಯಾಗಿ ಆಗ್ತಿಲ್ಲ. ಗ್ಯಾಸ್ ಇರ್ಬೋದು, ಮತ್ತೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬೆಲೆ ಏರಿಕೆ ಜಾಸ್ತಿ ಆಗ್ತಿದೆ. ಗ್ಯಾಸ್ಗಳ ಪೂರೈಕೆ ಸರಿ ಆಗ್ತಿಲ್ಲ. ಕಮರ್ಷಿಯಲ್ ಗ್ಯಾಸಸ್ಗಳನ್ನು ಈ ರೀತಿಯಾಗಿ ವಾಣಿಜ್ಯ ಉದ್ಯಮದಲ್ಲೆಲ್ಲ ಬಳಕೆ ಮಾಡ್ತಾರೆ. ಕಮರ್ಷಿಯಲ್ ಗ್ಯಾಸ್ಗಳು ಸರಿಯಾಗಿ ಸಿಗ್ತಿಲ್ಲ. ಬೆಲೆ ಏರಿಕೆ ಜಾಸ್ತಿ ಆಗ್ತಿದೆ. ನಮಗೂ ಕೂಡ ಸಮಸ್ಯೆ ಆಗ್ತಿದೆ. ಹಾಗಾಗಿ ಗ್ರಾಹಕರಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದು ಏನಂತ ಕೇಳಿದರೆ, ಸ್ವಲ್ಪ ಸಹಕರಿಸಿ, ನಮ್ಮ ಮೆನುವಲ್ಲಿರುವಂಥ ಆಹಾರಗಳನ್ನು ಪೂರೈಕೆ ಮಾಡೋದಕ್ಕಾಗ್ತಿಲ್ಲ ಅನ್ನೋದಾಗಿ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಲ್ಲ. ಈ ಒಂದು ನೋಟಿಸನ್ನು ಈ ಸ್ಯಾಂಕ್ಟಮ್ ಹೋಟೆಲಿನ ಮ್ಯಾನೇಜ್ಮೆಂಟ್ ಹೋಟೆಲ್ನಲ್ಲಿ ಈಗ ಹಾಕಿದ್ದಾರೆ. ಎಲ್ಲ ಗ್ರಾಹಕರಲ್ಲೂ ಕೂಡ ಅವರು ವಿನಂತಿ ಮಾಡ್ಕೊಂತಿದ್ದಾರೆ. ಜೊತೆ ನೋಡಿ, ಈಗಾಗಲೇ ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದ ಪರಿಣಾಮವಾಗಿ ಸಿಲಿಂಡರ್ಗಳ ಸರಬರಾಜು ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಹೀಗಾಗಿನೇ ಹಿಂದಿನಂತೆ ಎಲ್ಲ ಆಹಾರವನ್ನು ಕೊಡೋದಕ್ಕೆ ನಮ್ಗೆ ಸಾಧ್ಯ ಆಗ್ತಿಲ್ಲ. ಅದೇ ಕಾರಣಕ್ಕೋಸ್ಕರ ನಾವು ನಿಮ್ಮ ಹತ್ರ ಕ್ಷಮೆ ಕೇಳ್ತೀವಿ. ದಯವಿಟ್ಟು ನಮಗೆ ಸಹಕಾರ ಕೊಡಿ. ಈ ಸಿಲಿಂಡರ್ ಯಾವಾಗ ಸರಿಯಾಗಿ ಸರಬರಾಜು ಆಗುತ್ತೆ ಆಗ ನಾವು ಮೆನುವಲ್ಲಿ ಎಷ್ಟೆಷ್ಟು ಫುಡ್ಗಳಿದ್ದಾವೆ ಎಲ್ಲವನ್ನ ಕೊಡ್ತೀವಿ. ಈ ರೀತಿಯಾಗಿ ಸ್ಯಾಂಕ್ಟಮ್ ಹೋಟೆಲಿನ ಮ್ಯಾನೇಜ್ಮೆಂಟು ಆ ಹೋಟೆಲಿನ ಮುಂಭಾಗದಲ್ಲೇ, ಒಂದೊಳ್ಳೆ ಸ್ಟ್ಯಾಂಡರ್ಡ್ ಹೋಟೆಲು, ಆ ಹೋಟೆಲ್ಗಳ ಮುಂಭಾಗದಲ್ಲಿ ಈಗ ನೋಟಿಸ್ ಹಾಕಿ ಬರುವಂಥ ಗ್ರಾಹಕರ ಗಮನ ಸೆಳೀತಿದ್ದಾರೆ. ಜೊತೆಯಲ್ಲಿ ನಮ್ಮ ಪರಿಸ್ಥಿತಿ ಹೀಗಿದೆ ಅಂತ ಹೇಳ್ಕೊಳ್ತಿದ್ದಾರೆ. ಬಟ್ ಈ ಒಂದು ನೋಟಿಸ್ ಈಗ ಸಿಕ್ಕಾಪಟ್ಟೆ ಚರ್ಚೆಗೂ ಕೂಡ ಕಾರಣವಾಗಿದೆ.